ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ಬಿಜೆಪಿ ನಾಯಕರಾದ ಶೋಭಾ ಕರಂದ್ಲಾಜೆ ಹಾಗೂ ಸಿಟಿ ರವಿ ಕಿಡಿಕಾರಿದ್ದಾರೆ. ಇನ್ನು ಜಮೀರ್ ಸಹ ಟೀಕಿಸಿದ್ದಾರೆ. ಏನಂದ್ರು ನೋಡಿ. ರಾಜಕಾರಣ, ಚೀಪ್ ಪಾಲಿಟಿಕ್ಸ್, ಅದಕ್ಕಿಂತ ಹೆಚ್ಚು ನಾನು ಏನನ್ನೂ ಹೇಳಲ್ಲ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಎಲ್ಲ ವ್ಯವಹಾರಗಳು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಗೊತ್ತಿದೆ. ವಿಧಾನಸೌಧಕ್ಕೆ ಬಂದಿರುವ ಹಣ ಯಾರಿಗೆ ಸೇರಬೇಕು, ಯಾರಿಗೆ ಸೇರ್ಬೇಕಾಗಿತ್ತು ಅನ್ನುವಂಥದ್ದು ತನಿಖೆ ಮಾಡೋದು ಕೂಡ ಸರ್ಕಾರದ ಜವಾಬ್ದಾರಿ. ಪ್ರಚಾರಕ್ಕಾಗಿ ಪೊಲಿಟಿಕ್ಸ್ ಮಾಡೋದನ್ನ ತಕ್ಷಣ ಯಾವುದೇ ಮುಖಂಡರು ಅವ್ರು ಯಾರಿಗೂ ಶೋಭೆ ತರುವುದಿಲ್ಲ. ಕುಮಾರಸ್ವಾಮಿ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು. ವೇಗಾಗಿ ಹಿಟ್ ಅಂಡ್ ರನ್ ಕೇಸು, ಸುಮ್ಮನೆ ಸಂಶಯ ಹುಟ್ಟಿಸೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅವರ ಹೊಂದಿದ್ದ ಸ್ಥಾನದ ಘನತೆಗೆ ಗೌರವ ತರುವಂಥ ಸಂಗತಿ ಅಲ್ಲ. ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಬೇಡಿ. ನಿಮಗೆ ಮಾಹಿತಿ ಇದ್ದರೆ ಬಹಿರಂಗಪಡಿಸಿ. ಯಾರೋ ಕಿವಿ ಕಚ್ಚೋರು ಹೇಳಿದ್ದನ್ನೇ ಸತ್ಯ ಅಂತ ನಂಬಿಸಿ ಮಾಧ್ಯಮಕ್ಕೆ ಹೇಳ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿತನಕ್ಕೆ, ನಿಮ್ಮ ಇರುವ ಸಾರ್ವಜನಿಕ ಜವಾಬ್ದಾರಿಗೆ ಗೌರವ ತರೋ ಸಂಗತಿ ಅಲ್ಲ. ಈಗ ಪಕ್ಷ ಅವ್ರದಿದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿದು ನೇರವಾಗಿ ಹೇಳ್ಬಿಡ್ತಾನೆ, ನಾವು ಪಕ್ಷದಿಂದ ಆಚೆ ಹಾಕಿದೀವಪ್ಪ ಅಂತ ಒಂದು ತೀರ್ಮಾನ ಮಾಡಿಬಿಡ್ಲಿ. ಆ ಥರ ಎಂದು ನಾವು ಹೋಗ್ಬಿಟ್ಟು ನಮ್ಗೆ ಸೇರಿಸ್ಕೊಳ್ಳಿ ಅಂತ ಎಂದು ನಾವು ಅರ್ಜಿ ಹಾಕಲಿಲ್ಲ. ಯಾವ್ದಾನ ಅರ್ಜಿ ಹಾಕಿದೆ ನಾವು, ಇಕ್ಕೊಂಡ್ರು ಸಂತೋಷ, ಇಕ್ಕೊಂಡಿಲ್ಲ ಅಂದ್ರೂ ಸಂತೋಷ. ಅಲ್ಲ, ನಿಮ್ಮ ಹೆಬ್ಬಾಳ ಕ್ಷೇಮಾಭಿವೃದ್ಧಿ ಪ್ರದೇಶದಲ್ಲಿ ಒಬ್ಬ ಕಾರ್ಪೊರೇಟರ್ 10 ಕೋಟಿ ಬದ್ದು 20 ಕೋಟಿ ಮಾಡ್ತಾನೆ. ಡೋಂಟ್ ರೈಸ್ ಕ್ವಶನ್ ಬಿಕಾಸ್ ನಾನು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸಂಘ ಕಟ್ತೀನಿ, ಇದು ಬೇಕೇ ಬೇಕು ಅಂತ. ವಿಲ್ ಯು ಅಕ್ಸೆಪ್ಟ್ ಇಟ್? Is it not loot of public money? ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ.